ಹುಟ್ಟಿದಾಗ್ಲಿಂದ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಆದರೆ ಇವತ್ತು ತಾಯಿ ನಿಮ್ಮನ್ನ ಕರೆಸ್ಕೊಂಡಿದ್ದಾಳೆ ಅಂದರೆ ಆ ಮಹಾತಾಯಿ ನಿಮ್ಮ ಹತ್ರ ಏನೋ ಹೇಳಬೇಕು ಅಂತಾನೆ ಕರೆಸ್ಕೊಂಡಿದ್ದಾರೆ. ಅಮ್ಮನವರ ಸನ್ನಿಧಾನದಲ್ಲಿ ಕೂತುಕೊಂಡು ಕಣ್ಮುಚ್ಕೊಂಡು ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ಕೇಳಿ. ತಡ ಆದರೂ ಎಲ್ಲವೂ ಸರಿಯಾಗೇ ನಡೆಯುತ್ತೆ. ನಿನಗೆ ಏನು ಬೇಕೋ ಅದೇ ನಡೆಯುತ್ತೆ. ನಿನ್ನ ಬದುಕಿನಿಂದ ಕೆಲವರನ್ನು ನಾನು ತೆಗೆದಿದ್ದೇನೆ. ಅವರಿಗೆ ನಿನ್ನನ್ನು ಪಡೆಯುವ ಅರ್ಹತೆ ಇರಲಿಲ್ಲ. ನಿನ್ನ ಪ್ರಾರ್ಥನೆ ನಾ ಕೇಳಿದ್ದೇನೆ. ಹಾಗೆ ಅವರಾಡಿದ ಮಾತುಗಳನ್ನು ಕೇಳಿದ್ದೇನೆ. ನೀನು ಕೇಳಿಸಿಕೊಳ್ಳದೇ ಇರುವ ಸತ್ಯಗಳು ನನಗೆ ಕೇಳಿಸಿದೆ. ನಿನ್ನ ಬೆನ್ನ ಹಿಂದೆ ಅವರಾಡಿದ ನಾಟಕ ನೋಡಿದರೆ ಅಥವಾ ಸತ್ಯವೆಲ್ಲ ತಿಳಿದರೆ ನಿನಗಿನ್ನೂ ನೋವಾಗುತ್ತದೆ ಎಂದು ನಿನ್ನನ್ನು ನನ್ನ ದಾರಿಗೆ ಎಳೆಯುತ್ತಿದ್ದೇನೆ. ಕಷ್ಟ, ಅವಮಾನ, ನಿಷ್ಠೂರದ ಮಾತುಗಳೆಲ್ಲವೂ ನಿನ್ನನ್ನು ನಾನು ಪರೀಕ್ಷಿಸುತ್ತಿರುವ ವಿಧಾನಗಳು. ಈ 4 ದಿನದ ಕಷ್ಟಗಳೆಲ್ಲ ಬದುಕಲ್ಲ. ತಾಳ್ಮೆಯಿಂದ ಇರು, ನನ್ನಲ್ಲಿ ನಂಬಿಕೆ ಇಡು. ಎಲ್ಲವೂ ಸರಿಯಾದ ಸಮಯಕ್ಕೆ ನಿನ್ನ ಕೈ ಸೇರುತ್ತದೆ. ಎಲ್ಲವೂ ಸರಿಯಾಗಿ ನಡೆಯುತ್ತೆ. ನಿನಗೆ ಒಳ್ಳೆಯದೇ ಆಗುತ್ತೆ. ನೀ ಪಟ್ಟ ಶ್ರಮ, ಉಂಡ ನೋವುಗಳ ನಡುವೆ ಹುಟ್ಟಿದೆದ್ದ ನಿನ್ನ ಜೀವನೋತ್ಸವವನ್ನು ನಾನು ಕಂಡಿದ್ದೇನೆ. ನಿನ್ನ ಶ್ರಮಕ್ಕೆ ನನ್ನ ಫಲಿತಾಂಶ ಖಂಡಿತ ಸಿಗುತ್ತದೆ. ನೀ ಮಾಡುವ ಕೆಲಸದಲ್ಲಿ ಜಗ್ಗದೆ, ಕುಗ್ಗದೆ, ಇಕ್ಕದೆ ಮುನ್ನಡೆ. ನಿನ್ನೊಂದಿಗೆ ಸದಾ ನಾನಿರುತ್ತೇನೆ. ಯಶಸ್ಸು ನಿನ್ನದಾಗೇ ಆಗುತ್ತದೆ. ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟು ಮುನ್ನಡೆ.